ನೈಟಿ ಧರಿಸುವ ಹೆಂಗಸರು ಈ ವಿಷಯಗಳನ್ನು ತಿಳಿದುಕೊಳ್ಳುವುದು ಉತ್ತಮ. ನೀವು ನೈಟಿ ಹಾಕಿಕೊಳ್ಳುತ್ತಿದ್ದರೆ ಈ ವಿಷಯಗಳನ್ನು ತಪ್ಪದೆ ತಿಳಿದುಕೊಳ್ಳಿ. ನೈಟಿ ಹಾಕಿಕೊಳ್ಳುವುದರಿಂದ ನೀವು ಬೇಗನೆ ದಪ್ಪ ಹಾಗೆ ನಿಮ್ಮ ಹೊಟ್ಟೆಯೂ ಕೂಡ ಜೋತು ಬಿಡುತ್ತದೆ. ಏಕೆಂದರೆ ನೈಟಿ ಯಾವಾಗಲೂ ಅಗಲವಿರುವುದರಿಂದ ನಿಮ್ಮ ದೇಹವೂ ಕೂಡ ಅಗಲವಾಗುತ್ತದೆ. ಒಂದು ಕಾಲದಲ್ಲಿ ನೈಟಿಯನ್ನು ಧರಿಸುವುದು ರಾತ್ರಿಯ ವೇಳೆ ಆಗಿತ್ತು ಅಷ್ಟೇ. ಆದರೆ ಈಗಿನ ಕಾಲದಲ್ಲಿ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕೂಡ ನೈಟಿಯನ್ನು ಹಾಕಿಕೊಳ್ಳುತ್ತಾರೆ. ಏಕೆಂದರೆ ನಾವು ಹೊರಗಡೆ ಹೋಗುವುದಿಲ್ಲ ಎಂಬ ಕಾರಣಕ್ಕಾಗಿ. ಮನೆಯಲ್ಲಿ ತುಂಬ ಕೆಲಸವಿರುವುದರಿಂದ ಕೆಲವು ಹೆಂಗಸರು ಯಾವಾಗಲೂ ನೈಟಿಯನ್ನೇ ಹಾಕಿಕೊಳ್ಳುತ್ತಾರೆ. ಏಕೆಂದರೆ ಇದನ್ನು ಧರಿಸಿದರೆ ಆರಾಮವಾಗಿ ಕೆಲಸವನ್ನು ಬೇಗ ಮುಗಿಸಬಹುದು ಎಂಬ ಕಾರಣಕ್ಕಾಗಿ, ಹಾಗೂ ಇದು ಅವರಿಗೆ ಆರಾಮದಾಯಕವಾಗಿರುತ್ತದೆ ಕೆಲಸ ಮಾಡಲು. ನೈಟಿ ಧರಿಸುವ ಹೆಂಗಸರಿಗೆ ಎಷ್ಟು ಅಗಲವಾಗಿರುತ್ತದೆಯೋ ನೈಟಿ ಅಷ್ಟೇ ನಿಮ್ಮ ಮೈಕಟ್ಟು ಕೂಡ ಅಗಲವಾಗುತ್ತಾ ಹೋಗುತ್ತದೆ, ತಿಳಿದುಕೊಳ್ಳಿ. ಹಾಗೂ ಇದು ನಮ್ಮ ಹಿಂದೂ ಸಂಸ್ಕೃತಿ ಅಲ್ಲ. ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಹೆಣ್ಣು ಸೀರೆಯನ್ನು ಉಡುವುದು ಉತ್ತಮ. ನೈಟಿಯನ್ನು ಧರಿಸಿ ಪೂಜೆ ಮಾಡುವುದರಿಂದ ನಮಗೆ ಯಾವುದೇ ಪೂಜಾ ಫಲ ದೊರೆಯುವುದಿಲ್ಲ. ಹಾಗೂ ಹೊರಗಡೆ ಹೋಗುವುದು ಕೂಡ ನೈಟಿಯನ್ನು ಧರಿಸಿ ನಮ್ಮ ಸಂಸ್ಕೃತಿಯಲ್ಲ. ದೇವಸ್ಥಾನ ಅಥವಾ ಹೊರಗಡೆ ಎಲ್ಲೂ ಕೂಡ ನೈಟಿಯನ್ನು ಧರಿಸಿ ಹೋಗಬಾರದು. ನೀವು ನೈಟಿಯನ್ನು ಧರಿಸಬೇಕೆಂದರೆ ರಾತ್ರಿಯ ಸಮಯ ಹಾಗೂ ನಿಮ್ಮ ಪೀರಿಯಡ್ ಸಮಯದಲ್ಲಿ ಮಾತ್ರ ಧರಿಸಿ. ಬೇರೆ ದಿನಗಳಲ್ಲಿ ನೀವು ಧರಿಸಬೇಡಿ. ನಮ್ಮ ಹಿಂದೂ ಸಂಪ್ರದಾಯದಂತೆ ಸೀರೆಯನ್ನುಟ್ಟು ಮನೆಯಲ್ಲಿದ್ದರೆ ಹೆಂಗಸರು ಮನೆಗೆ ಲಕ್ಷ್ಮೀ ಕಳೆ ಬರುತ್ತದೆ ಹಾಗೂ ನೀವು ನಿಮ್ಮ ಗಂಡನನ್ನು ಕೂಡ ಆಕರ್ಷಿಸಬಹುದಾಗಿದೆ. ಆದ್ದರಿಂದ ಹೆಚ್ಚಾಗಿ ಸೀರೆಯನ್ನು ಧರಿಸುವುದನ್ನು ರೂಢಿ ಮಾಡಿಕೊಳ್ಳಿ. ಈಗಿನ ಕಾಲದಲ್ಲಿ ಹಬ್ಬ ಹರಿದಿನಗಳು ಬಿಟ್ಟು ಬೇರೆ ದಿನಗಳಲ್ಲಿ ಸೀರೆಯನ್ನು ಉಡುವುದು ತುಂಬ ಕಡಿಮೆಯಾಗಿದೆ. ಸೀರೆಯನ್ನು ಉಡುವುದರಿಂದ ನಮಗೆ ನಮ್ಮ ಮೈಕಟ್ಟು ಕೂಡ ತುಂಬ ಸಣ್ಣವಾಗುತ್ತದೆ ಹಾಗೂ ನಮ್ಮ ಸೊಂಟದ ಸುತ್ತಳತೆಯ ಬೊಜ್ಜು ಇವೆಲ್ಲ ಕೂಡ ಕರಗಿ ಹೋಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟೊತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.